ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡತಿ ಆಲ್ ಇನ್ ಒನ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಸಹ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಸ್ಕೂಲ್ಗೆ ದ್ಯಾವಮ್ಮ ದೇವಿ ಅಂದರೆ ಗ್ರಾಮ ದೇವತೆ ಗರ್ಗೋಡಿ ಅಮ್ಮ ಅಂತಲೂ ಕರೀತಾರೆ. ಅವರನ್ನು ನಾವು ಪ್ರತಿ ವರ್ಷ ನಮ್ಮ ಶಾಲೆಗೆ ಕರೆಸ್ತೀವಿ. ಪೂಜೆಯನ್ನು ಮಾಡಿ ಮಡ್ಲಕ್ಕಿಯನ್ನು ಹಾಕಿ ಕಳಿಸ್ತೇವೆ. ಇವತ್ತು ಸಹ ಅದಕ್ಕೋಸ್ಕರ ಎಲ್ಲ ಶಾಲೆಯನ್ನು ಶೃಂಗಾರ ಮಾಡಿದ್ದಾರೆ. ದೇವ್ರು ಬಂದಿದ್ದೆಲ್ಲ ನೋಡಿ ವಿಡಿಯೋದಲ್ಲಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ. ಇದೇ ನೋಡಿ ನಮ್ಮ ಶಾಲೆ. ನಾವು ದ್ಯಾವಮ್ಮ ದೇವಿಯವ್ರನ್ನ ಕರ್ಕೊಂಡು ಬರ್ತೀವಿ ಅಂತ ಹೇಳಿದ್ನಲ್ಲ, ಹಾಗಾಗಿ ಈ ಥರ ರಂಗೋಲಿ ಎಲ್ಲ ಹಾಕಿ ಒಂದು ಬಾಳೆಕಂದೆಲ್ಲ ಕಟ್ಟಿ ಮಾವಿನ ತೋರಣವನ್ನು ಕಟ್ಟಿ ಈ ಥರ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ನಾವು ಪ್ರತಿ ವರ್ಷ ಇದೇ ಥರ ಮಾಡ್ತೇವೆ. ನಾವಂತೂ ಈ ಸ್ಕೂಲಲ್ಲಿ ವರ್ಕ್ ಮಾಡ್ತಿರೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಅಂದರೆ ಈ ಥರ ಸಂಪ್ರದಾಯ ಎಲ್ಲ ಶಾಲೆಗಳಲ್ಲೂ ಇರಲ್ಲ ಅಂದ್ಕೊಳ್ತೀನಿ. ಬಟ್ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ಅಮ್ಮನವ್ರನ್ನ ಕರೆಸಿ ವಿದ್ಯಾರ್ಥಿಗಳಿಗೆ, ನಮಗೆ ಮತ್ತು ಶಾಲೆಗೆ ಮತ್ತು ಶ್ರೀಮಠಕ್ಕೆ ಎಲ್ಲರಿಗೂ ಅಮ್ಮನವರ ಆಶೀರ್ವಾದ ಇರಲಿ ಅಂತೇಳ್ಬಿಟ್ಟು ಪ್ರತಿ ವರ್ಷ ನಾವು ದೇವರನ್ನು ಕರೆಸ್ತೇವೆ. ಈ ಥರ ರಂಗೋಲಿಯನ್ನು ಹಾಕ್ತೇವೆ. ಇವರು ನಮ್ಮ 6ನೇ ಶ್ರೀ 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 ಗುರು ಪರದೇಶಿಕೇಂದ್ರ ಮಹಾಸ್ವಾಮೀಜಿಗಳು. ಹಾಗೆ ನಾವು ಈ ಥರ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಒಂದು ಗದ್ಗೆ ಹಾಕೋ ಅಂತಂದರೆ ದೇವ್ರು ಬಂದಾಗ ಕೂರಿಸೋದಕ್ಕೆ ಈ ಥರ ಒಂದು ಆಫೀಸ್ ರೂಮಲ್ಲಿ ಟೇಬಲ್ಸ್ ಎಲ್ಲ ಆಚೆ ಕಡೆ ಇಟ್ಟು ಈ ಥರ ಎಲ್ಲ ರೆಡಿ ಮಾಡಿದ್ವಿ. ಈ ಒಂದು ಬಿಲ್ಡಿಂಗಲ್ಲಿ ಪ್ರೈಮರಿ, ಹೈಸ್ಕೂಲ್ ಆ್ಯಂಡ್ ಕಾಲೇಜು ಮೂರು ಕ್ಲಾಸಸ್ ಸಹ ನಡೆಯುತ್ತೆ. ನಾವು ಸಹ ಟೀಚರ್ಸ್ ಎಲ್ಲ ತೋರಣ ಕಟ್ಟೋದು, ದೇವರು ಪ್ರತಿ ಶಾಲೆಗೂ ಬಂದು ಶಾಲೆಗಳನ್ನು ನೋಡಿ ಹೋಗುತ್ತೆ. ಹಾಗಾಗಿ ನಾವು ಶಾಲೆಗಳನ್ನೆಲ್ಲ ಸ್ವಚ್ಛ ಮಾಡಿ ಈ ಥರ ತೋರಣ ಎಲ್ಲ ಕಟ್ಟಿ, ಮತ್ತು ನಮ್ಮ ಸರು ಸಹ ಆಫೀಸ್ ರೂಮಲ್ಲಿ ನಮ್ಮ ಗುರುಗಳ, ನಮ್ಮ ಸ್ವಾಮೀಜಿಯವರ ಫೋಟೋಕ್ಕೆ ಹೂವನ್ನು ಹಾಕ್ತಾಯಿದ್ರು. ಎಲ್ರಿಗೂ ಸಹ ಏನೋ ಒಂದು ಹಬ್ಬ ಅಂತಲೇ ಹೇಳ್ಬೋದು. ಆ ಥರ ನಾವು ರೆಡಿ ಆಗ್ತಾಯಿದ್ವಿ, ರೆಡಿ ಮಾಡ್ತೀವಿ. ಸ್ಕೂಲ್ನೂ ಸಹ ದೇವರಂದರೆ ಅಷ್ಟು ಭಯ ಭಕ್ತಿ. ಈ ಸಂಪ್ರದಾಯ ನಮ್ಮ ಶಾಲೆಯಲ್ಲಿ ನಡೀತಿರೋದು ನಮಗಂತೂ ಖುಷಿ. ಮನೆಗೆ ಯಾವ ರೀತಿ ದೇವರನ್ನು ಕರ್ಕೊಂಡು ಬಂದಾಗ ಇಷ್ಟು ಚೆನ್ನಾಗಿ ಓಡಾಡ್ಕೊಂಡು ಮಾಡ್ತೀವೋ ಅಷ್ಟೇ ಚೆನ್ನಾಗಿ ಇಲ್ಲೂ ಸಹ ಒಂದು ಸಡಗರದಿಂದ ನಾವು ಅಮ್ಮನವರ ಆಗಮನಕ್ಕಾಗಿ ಕಾಯ್ತಾ ಇದ್ದೀವಿ. ಹಾಗೆ ನೋಡಿ ಫ್ರೆಂಡ್ಸ್, ನಾವು ಸಹ ನಮ್ಮ ಪ್ರೈಮರಿ ಸ್ಕೂಲಿಂದ ಹೂವಿನ ಹಾರ, ಹಾಗೆ ಮಡ್ಲಕ್ಕಿ ಮತ್ತು ಸೀರೆ ಅಮ್ಮನವರಿಗೆ ಎಲ್ಲ ತೊಗೊಂಡು ಬರ್ತೀವಿ. ನಾವು ತರ್ತೀವಿ, ಕಾಲೇಜವರು ತರ್ತಾರೆ, ಮತ್ತು ಹೈಸ್ಕೂಲವರು ತರ್ತಾರೆ, ಮತ್ತು ITI ಕಾಲೇಜ್ ಇದೆ ನಮ್ಮ ಮಠದಲ್ಲಿ. ಆ ಕಾಲೇಜವರು ಸಹ ದೇವರನ್ನು ಕರ್ಕೊಂಡೋಗ್ತಾರೆ ಅವ್ರ ಕಾಲೇಜ್ಗೆ. ಹಾಗಾಗಿ ಹೈಸ್ಕೂಲವರು ಸೀರೆ ಎಲ್ಲ ತಂದಿದ್ದಾರೆ. ದೀಪ ಮತ್ತು ಊದ್ಬತ್ತಿ, ಆರತಿ, ಏಕಾರತಿ ಅಂತೀವಲ್ಲ, ಎಲ್ಲವನ್ನು ರೆಡಿ ಮಾಡಿಕೊಂಡು ಕಾಯ್ತಾ ಇದ್ದೀವಿ ದೇವ್ರಿಗೋಸ್ಕರ. ಆ ಸರ್ಗಳೆಲ್ಲ ದೇವ್ರನ್ನ ಕರ್ಕೊಂಡು ಬರೋಕ್ಕೆ ಹೋಗಿದ್ರು ಕೆರ್ಗೋಡಿಗೆ. ಹಾಗಾಗಿ ನಾವು ಅಷ್ಟರಲ್ಲಿ ಕೆಲವೊಂದು ಫೋಟೋನ ಅಥವಾ ವಿಡಿಯೋನ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಸೆಲ್ಫೀಸ್ ತೆಕ್ಕೊಳ್ಳೋದು ಮಾಡ್ತಾಯಿದ್ವಿ. ನೋಡಿ ಫ್ರೆಂಡ್ಸ್, ಇನ್ನೇನು ದೇವ್ರು ಬರುತ್ತೆ. ಹಾಗಾಗಿ ನಾವು ಆರತಿ ಮತ್ತು ನೀರು ಎಲ್ಲ ಇಟ್ಕೊಂಡು ಟೀಚರ್ಸ್ ನಿಂತಿದ್ದೀವಿ. ಬಂದೇ ಬಿಟ್ಟರು. ಅಮ್ಮನವರ ಆಗಮನ ಆಗ್ತಾಯಿದೆ. ಅಮ್ಮನವರ ಆಶೀರ್ವಾದ ನಿಮಗೂ ಆಗಲಿ ಅಂತ ಕೇಳ್ತಾ ಇದ್ದೀನಿ. ಹೀಗೆ ಮಾಸ್ಟ್ರುಗಳೆಲ್ಲ ದೇವರನ್ನು ಹೊತ್ಕೊಂಡು ಬರ್ತಾರೆ. ಹಾಗೆ ನಾವಿಲ್ಲೆಲ್ಲ ಆರತಿ ಮತ್ತು ನೀರು ಎಲ್ಲ ರೆಡಿ ಮಾಡಿಕೊಂಡು ನಿಂತಿದ್ವಿ. ಆವಾಗಲೇ ನೀವೇ ನೋಡಿದ್ರಿ, ಫೋಟೋ ಹಾಕಿದ್ನಲ್ಲ. ಹಾಗೆ ನಾವು ಆರತಿಯನ್ನು ಬೆಳಗಿದ್ವಿ ಟೀಚರ್ಸ್ ಎಲ್ಲ. ಅಂದರೆ ನಾನು ಹೇಳಲಿಲ್ವಾ, ಹಬ್ಬದ ವಾತಾವರಣವೇ ಅಲ್ಲಿ ಸೃಷ್ಟಿ ಆಗಿಬಿಟ್ಟಿತ್ತು ಅಂತಲೇ ಹೇಳ್ಬೋದು. ತುಂಬ ಖುಷಿಯಾಯಿತು ನಮಗಂತೂ. ನನಗೆ ಯಾಕೋ ಗೊತ್ತಿಲ್ಲ, ದೇವ್ರು ಬಂದ ತಕ್ಷಣ ನಿಜ ಕಣ್ಣಲ್ಲಿ ನೀರು ಬಂತು, ಸಂತೋಷಕ್ಕೆ ನೀರು ಬಂತು ಅಂತಲೇ ಹೇಳ್ಬೋದು, ಕಣ್ಣೀರು. ನನಗಂತೂ ತುಂಬ ಇಷ್ಟ ಆಯಿತು. ಪ್ರತಿ ವರ್ಷವೂ ಹೀಗೆ ನಾವು ಈ ಥರ ಮಾಡ್ತೀವಿ. ಯಾವ ಸ್ಕೂಲಲ್ಲೂ ಈ ಥರ ಆಚರಣೆ ಹೆಚ್ಚಾಗಿ ಮಾಡಲ್ಲ ಅನಿಸುತ್ತೆ. ಬಟ್ ನಮ್ಮ ಶಾಲೆಯಲ್ಲಿ ಮಾಡೋದು ನಮಗಂತೂ, ಇಲ್ಲಿ ವರ್ಕ್ ಮಾಡ್ತಿರೋದು ತುಂಬ ಖುಷಿ ಅನ್ನಲ್ಲ ಇದಕ್ಕೆ. ನೋಡಿ, ಇದು ಪೂಜೆ ಎಲ್ಲ ಆದಮೇಲೆ ನಾವು ಆಗಲೇ ಮಡ್ಲಕ್ಕಿ, ನೈವೇದ್ಯ, ಪೂಜೆ ಎಲ್ಲ ಮುಗಿಸಿ ಆವಾಗ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಟೀಚರ್ಸ್ ಇದ್ದರು ಮತ್ತು ಸರ್ ಎಲ್ಲರೂ ಬಂದಿದ್ದರು. ಆಗ ನಾವು ಅಲ್ಲಿ ಕೆಲಸ ಮಾಡೋದು ಬಿಟ್ಟು ವೀಡಿಯೋ ಮಾಡೋಕ್ಕಾಗ್ತಿರಲಿಲ್ಲ. ಹಾಗಾಗಿ ನಾವು ಇದು ಪೂಜೆ ಎಲ್ಲ ಮಾಡಿ ಅದೆಲ್ಲ ಎತ್ತಿಕ್ಕಿದ ಮೇಲೆ ಈ ಒಂದು ದೇವರ ವೀಡಿಯೋವನ್ನು ಮಾಡಿರೋದು. ದೇವರು ಪೂಜೆ ಎಲ್ಲ ಆದಮೇಲೆ ಈ ಥರ ಕ್ಲಾಸಸ್ಗೆಲ್ಲ ಹೋಗಿ ಬರುತ್ತೆ. ಅದಕ್ಕೋಸ್ಕರನೇ ನಾವು ಕ್ಲಾಸಲ್ಲಿ ತೋರಣ ಕಟ್ಟಿ ಎಲ್ಲ ನೆಲ ಎಲ್ಲ ವಾಶ್ ಮಾಡಿ ಎಲ್ಲ ನೀಟಾಗಿ ಇಟ್ಟಿದ್ದು ಸ್ಕೂಲು ಕ್ಲಾಸ್ ರೂಮ್ಸ. ಹಾಗಾಗಿ ಅಲ್ಲೆಲ್ಲ ಹೋಗಿ ಬಂದು ಈಗ ನಮ್ಮ ಶಾಲೆಯಿಂದ ITI ಕಾಲೇಜ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ದೇವರನ್ನು. ಈಗ ಇಲ್ಲಿಂದ ಹೊರಡ್ತಾ ಇದೆ ಸ್ನೇಹಿತರೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹೇಗೆ ಅನ್ನಿಸ್ತು ನಮ್ಮ ಶಾಲೆಯ ವಾತಾವರಣ ಮತ್ತು ಸಂಪ್ರದಾಯ? ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.